ಶ್ರೀಮಂತಿಕೆ ಬರುವ ಮುನ್ನ ಕಂಡುಬರುವ ಪ್ರಮುಖ 21 ಸೂಚನೆಗಳು. ಶ್ರೀಮಂತಿಕೆ ಅಥವಾ ಅದೃಷ್ಟ ಒಲಿಯುವ ಮುನ್ನ ವ್ಯಕ್ತಿಯ ಜೀವನದಲ್ಲಿ ದೈಹಿಕ, ಮಾನಸಿಕ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಹಲವು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಇವುಗಳನ್ನು ಶಾಸ್ತ್ರಗಳು, ಜ್ಯೋತಿಷ್ಯ ಮತ್ತು ನಂಬಿಕೆಗಳು ಶ್ರೀಮಂತಿಕೆಯ ಮುನ್ಸೂಚನೆ ಎಂದು ಕರೆಯುತ್ತವೆ. ಶ್ರೀಮಂತಿಕೆ ಬರುವ ಮುನ್ನ ಕಂಡುಬರುವ ಪ್ರಮುಖ ಸೂಚನೆಗಳು. ಬೆಳಗಿನ ಜಾವದ ಕನಸು. ಮುಂಜಾನೆ 3 ರಿಂದ 5 ಗಂಟೆಯ ನಡುವೆ ಕನಸಿನಲ್ಲಿ ದೇವರು, ದೇವಾಲಯಗಳು, ಹೂವು ಅಥವಾ ಬೆಳ್ಳಿ, ಬಂಗಾರ ಕಾಣಿಸಿಕೊಳ್ಳುವುದು. ನಿದ್ರೆಯಲ್ಲಿ ಬದಲಾವಣೆ. ಪ್ರತಿದಿನ ಮುಂಜಾನೆ 3 ರಿಂದ 5 ಗಂಟೆಯ ಒಳಗೆ ತಾನಾಗಿಯೇ ಎಚ್ಚರವಾಗುವುದು. ದಾನದ ಮನೋಭಾವ. ಇತರರಿಗೆ ಸಹಾಯ ಮಾಡುವ ಮತ್ತು ದಾನ ಮಾಡುವ ಮನಸ್ಥಿತಿ ಹೆಚ್ಚಾಗುವುದು. ತುಳಸಿ ಗಿಡದಲ್ಲಿ ಬದಲಾವಣೆ. ಮನೆಯಲ್ಲಿರುವ ತುಳಸಿ ಗಿಡವು ಹಸಿರಾಗಿ ಹೆಚ್ಚು ಚಿಗುರು ಬಿಡುವುದು. ಲಕ್ಷ್ಮಿಯ ಆಗಮನ. ಮನೆಯಲ್ಲಿ ಅರಿಶಿನ, ಕುಂಕುಮ ಅಥವಾ ಲಕ್ಷ್ಮೀದೇವಿಯ ಚಿತ್ರಗಳು, ಮೂರ್ತಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು. ಪಕ್ಷಿಗಳ ಗೂಡು. ಮನೆಯಲ್ಲಿ ಗುಬ್ಬಚ್ಚಿಗಳು ಅಥವಾ ಪಾರಿವಾಳಗಳು ಗೂಡು ಕಟ್ಟುವುದು ಅದೃಷ್ಟದ ಸಂಕೇತ. ಶುಭ ಸೂಚನೆಗಳು. ಹೊರಗೆ ಹೋಗುವಾಗ ಹಾಲು, ಮೊಸರು ಅಥವಾ ಹೂವು ಹಿಡಿದು ಬರುವವರು ಕಾಣಿಸಿಕೊಳ್ಳುವುದು. ಹಠಾತ್ ಹಣದ ಲಾಭ. ಎಲ್ಲಿಂದಲಾದರೂ ಹಳೆಯ ಸಾಲ ಮರಳಿ ಬರುವುದು ಅಥವಾ ನಿರೀಕ್ಷಿಸದ ಹಣ ಸಿಗುವುದು. ವ್ಯಾಪಾರದಲ್ಲಿ ವೃದ್ಧಿ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಇದ್ದಕ್ಕಿದ್ದಂತೆ ಪ್ರಗತಿ ಕಂಡುಬರುವುದು. ಮನಸ್ಸಿನಲ್ಲಿ ಪ್ರಶಾಂತತೆ. ಯಾವುದೇ ಒತ್ತಡವಿಲ್ಲದೆ ಸದಾ ಶಾಂತವಾಗಿ ಮತ್ತು ಸಂತೋಷದಿಂದ ಇರುವುದು. ಜವಾಬ್ದಾರಿ ಹೆಚ್ಚಳ. ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುವುದು ಮತ್ತು ಅದನ್ನು ನಿಭಾಯಿಸುವ ಸಾಮರ್ಥ್ಯ ಬೆಳೆಯುವುದು. ಹೊಸ ಹೂಡಿಕೆಗಳು. ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಅವಕಾಶ ಸಿಗುವುದು. ಕೈಗೆ ಕಜ್ಜಿ. ಬಲಗೈಯಲ್ಲಿ ಹಠಾತ್ ತುರಿಕೆ ಕಂಡುಬರುವುದು. ಹಣ ಬರುವ ನಂಬಿಕೆ. ದೇವರ ಕೃಪೆ. ಕನಸಿನಲ್ಲಿ ಪೂರ್ವಜರು ಅಥವಾ ದೇವತೆಗಳು ಆಶೀರ್ವದಿಸುವುದು. ಅರಿಶಿನ ಬಣ್ಣ. ಕನಸಿನಲ್ಲಿ ಅಥವಾ ನೈಜ ಜೀವನದಲ್ಲಿ ಅರಿಶಿಣದ ಬಣ್ಣ ಹೆಚ್ಚಾಗಿ ಕಾಣುವುದು. ಕನಸಿನಲ್ಲಿ ಹಾವಿನ ದರ್ಶನ. ಬಿಳಿ ಹಾವು ಅಥವಾ ಹಾವಿನ ಬಿಳಲು ಕನಸಿನಲ್ಲಿ ಬರುವುದು. ಸಕಾರಾತ್ಮಕ ಯೋಚನೆ. ಋಣಾತ್ಮಕ ಆಲೋಚನೆಗಳು ದೂರವಾಗಿ ಯಾವಾಗಲೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಬರುವುದು. ಕುಟುಂಬದಲ್ಲಿ ಸಾಮರಸ್ಯ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುವುದು. ಹೊಸ ಅವಕಾಶಗಳು. ಉದ್ಯೋಗದ ಕ್ಷೇತ್ರದಲ್ಲಿ ಹೊಸ ಉನ್ನತ ಅವಕಾಶಗಳು ಹುಡುಕಿಕೊಂಡು ಬರುವುದು. ಜ್ಞಾನದ ದಾಹ. ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಜ್ಞಾನ ವೃದ್ಧಿಸಿಕೊಳ್ಳಲು ಮನಸ್ಸು ಮಾಡುವುದು. ದೈವಿಕ ಸಂಕೇತಗಳು. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಥವಾ ದರ್ಶನದ ಅವಕಾಶ ಸುಲಭವಾಗಿ ಸಿಗುವುದು. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ಯಾವುದೇ ಘೋರ, ನಿಗೂಢ, ಗುಪ್ತ, ಕಠಿಣ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಅಂತಿಮ ಪರಿಹಾರವನ್ನ ಮಾಡಿಕೊಡ್ತಾರೆ.